ವೇದಿಕೆ ಇವತ್ತು ಎಲ್ಲರೂ ಆದೇಶ ಪತ್ರ ಹಾಗೂ ID ಕಾರ್ಡ್ ವಿತರಣೆ ಮಾಡಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ವೆಂಕಟೇಶ್ ಸರ್ ಅವರು, ಬೆಟ್ಟದರಸೂರು ಜಿಲ್ಲೆಯಿಂದ ಶ್ರೀನಿವಾಸ್ ಸರ್ ಅವರು, ಆ ತಾಲೂಕಿಗೆ ಅವರ ಅಧ್ಯಕ್ಷರು, ಯಲಹಂಕ ವಾರ್ಡ್ಗೆ ಅಧ್ಯಕ್ಷರಾಗಿದ್ದಾರೆ. ಇನ್ನು ಚಂದ್ರೇಗೌಡರು ಸರ್ ಬೆಂಗಳೂರು ಕಾರ್ಯದರ್ಶಿಯಾಗಿದ್ದಾರೆ. ಇನ್ನು ರಾಜ್ಯಾಧ್ಯಕ್ಷರಾದಂತಹ ವೈಸ್ ಪ್ರೆಸಿಡೆಂಟ್ ಶ್ರೀಧರ್ ಸರ್ ಅವರು ರಾಜ್ಯ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಆ ಸರ್ ಬಂದು ಚಿಕ್ಕಬಳ್ಳಾಪುರ ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಮಾಡಿದ್ದೀವಿ. ಇವತ್ತು ID ಕಾರ್ಡ್ ಯಾಕೆಂದ್ರೆ ಕಾರ್ಡ್ ಮಾತ್ರ ಮಾಡ್ಕೋತಾರೆ. ಇಲ್ಲಿ ನೋಡಿ, ವೇದಿಕೆ ಮೇಲೆ ಬ್ಯಾನರ್ ಅಲ್ಲಿ ಕಮ್ಮಿ ಅಂದ್ರೆ 50 ಜನ ಮೇಲೆ ಲೀಡರ್ಸ್ ಇದ್ದಾರೆ. ಲೆಕ್ಕಾಕಿ 50 ಜನದಲ್ಲಿ ಇಷ್ಟು ಜನ ಮಾತ್ರ ಬಂದರು. ID ಕಾರ್ಡ್ ತಗೊಂಡ್ಬಿಟ್ಟಿರೋ ನಾವು ತಗೊಂಡು ಆಗಿದೆಯಲ್ಲ ಅಂತ ಮನೇಲಿದ್ದಾರೆ. ಹಂಗಾಗಬಾರ್ದು. ಇವತ್ತು ಹೇಳ್ತಾ ಇದ್ದೀನಿ, ಇವತ್ತು ಹೇಳಿದ್ದೀನಿ ನಾನು ಆಲ್ರೆಡಿ. ನಾನು ವಾಯ್ಸ್ ರೆಕಾರ್ಡ್ ಟೈಪಿಂಗ್ ಮಾಡಿ ಗ್ರೂಪಲ್ಲಿ ಹಾಕಿದ್ದೀನಿ. ಇದನ್ನು ಫಸ್ಟ್ ಅಂಡ್ ಲಾಸ್ಟ್. ನಿಮ್ಮ ಜಾಗಕ್ಕೆ ಈ ಥರದಲ್ಲಿ ಇಲ್ಲಾಂದ್ರೆ ಮತ್ತೆ 100 ಜನ ಕರೆಸ್ತೀರಿ ಲೀಡರ್ಸ್ಗಳನ್ನ. ಆದರೆ ನಿಮಗೆ ಹುಡ್ಕೊಂಡು ಬಂದು ಕೊಟ್ಟಿದೆ ಅಂದರೆ ಅದನ್ನ ಬಳಸ್ಕೋಬೇಕು, ದುರುಪಯೋಗ ಪಡಿಸ್ಕೋಬಾರ್ದು. ಸೆಲ್ಫಿಗಂತ ID ಕಾರ್ಡು ಆಧಾರ್ ಕಾರ್ಡ್ ಹಾಕೊಂಡು ತಿರುಗಾಡಬಾರ್ದು. ಯಾಕೆಂದ್ರೆ ಕೆಲಸಕ್ಕೆ ಮಾತ್ರ ಯೂಸ್ ಮಾಡಿ, ಒಳ್ಳೇದಕ್ಕೆ ಯೂಸ್ ಮಾಡಿ, ಸಮಾಜ ಸೇವೆಗೆ ಅಂತ ಯೂಸ್ ಮಾಡಿ. ಹಾಗಾಗಿ ಇದು ನಿಮ್ಮ ವೇದಿಕೆ, ಬಲ ನಮ್ಮದು. ವೇದಿಕೆ ನಮ್ಮದು, ಬಲ ನಿಮ್ಮದು. ಸೊ ಹಾಗಾಗಿ ಇವತ್ತು ನೀವು ಅದು ಜವಾಬ್ದಾರಿ ತಗೊಂಡಿದ್ದೀರ ಅಂದ್ರೆ ಎಲ್ಲರೂ ಒಂದೊಂದು ಅವ್ರದ್ದೇ ಆದ ಜವಾಬ್ದಾರಿ ತಗೊಂಡು ಈ ಒಂದು ಫೋನ್ ಮಾಡಿದ್ರೆ, ಒಂದು ಕರೆ ಮಾಡಿದ್ರೆ ನಮ್ಮನೆ ಕೆಲಸ ಅಲ್ಲ, ನಿಮ್ಮ ಸಂಘಟನೆ ಕೆಲಸ ಅಂತ ಎಲ್ಲ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು. ಎಲ್ಲ ಒಗ್ಗಟ್ಟಿಂದ ಇರಬೇಕು. ನಾನು ಇವತ್ತು ಬರೋಕ್ಕಾಗಲ್ಲ ಹಂಗೆ ಹೀಗೆ ಆ ಥರ ಎಲ್ಲ ಹೇಳ್ಬಾರ್ದು. ಯಾಕೆಂದ್ರೆ ನಾವು ಮಾಡ್ತಾ ಇರೋದು ಸಮಾಜ ಸೇವೆ. ನಾನು ನನ್ನ ಮನೆಗೋಸ್ಕರ ಕರೆಯಲ್ಲ. ನನ್ನ ಮನೆಗೋಸ್ಕರ ಕರೆದಾಗ ಅವಾಗ ನೀವೇನಾದ್ರು ಹೇಳಿದ್ರೆ ನಾನು ಅದಕ್ಕೆ ತಲೆ ಬಾಗ್ತೀನಿ. ಇದು ಸಂಘಟನೆ ಕೆಲಸ. ನಿಮ್ಮ ಜವಾಬ್ದಾರಿಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡಬೇಕು. ಡಿಸೆಂಬರ್ 21ನೇ ತಾರೀಕು 1 ವರ್ಷದ ಪೂರ್ವಭಾವಿ ಸಭೆ ಅಂತ ದೊಡ್ಡದಾಗಿ ವಾರ್ಷಿಕೋತ್ಸವ ಮಾಡ್ಬೇಕು ಅನ್ಕೊಂಡಿದೀವಿ. ನಿಮ್ಮ ಕಡೆಯಿಂದ ಎಷ್ಟೆಷ್ಟು ಗೆಸ್ಟ್ಗಳನ್ನ ಇನ್ವೈಟ್ ಮಾಡಬೇಕು ಅಂತ ಲಿಸ್ಟ್ ಕೊಡಿ. ಇಲ್ಲ ನಿಮ್ಮ ಕಡೆಯಿಂದ ಎಷ್ಟು ಜನ ಬರ್ತಾರೆ ಅಂತ ಲಿಸ್ಟ್ ಕೊಡಿ. ನಾವೆಲ್ಲರನ್ನು ಗುರುತಿಸಿ ಒಂದು ದೊಡ್ಡ ಅದ್ದೂರಿ ಕಾರ್ಯಕ್ರಮ ಮಾಡೋಣ. ಎಲ್ಲ ಒಗ್ಗಟ್ಟಿಂದ ಇರೋಣ ಅಂತ ಹೇಳ್ತಾ ಮಾತಾಡೋದು. ಅದ್ಭುತವಾಗಿ ಒಂದು ಏನೋ ಒಂದು ನಿಮಿಷ ಸಮಯ ಮಾತಾಡಿ. ಇದು ದೊಡ್ಡ ಜನ ಬರ್ತಾರೆ ಅಂತ ಹೇಳಿ ಲೀಸ್ಟ್ ಕೊಡೋದು ಮುಖ್ಯ ಅಲ್ಲ. ಅದಕ್ಕೆ ಆಗು ಹೋಗುಗಳನ್ನ ಅನಿತಾ ತಾಯಿಯವರು ಒಬ್ಬರ ಮೇಲೆ ಬಿಟ್ಟರೆ ಅದು ಅನಿತಾ ತಾಯಿಯವರು ತುಂಬ ಮನಸ್ಸಿಗೆ ಅಸಮಾಧಾನ ಆಗುತ್ತೆ. ಕಾರಣ ಏನಂದ್ರೆ ಮನೆಗೆ ಯಜಮಾನ ಆಗ್ತಿದ್ದಾಗೇನೆ ಮನೆಗೆ ಯಜಮಾನಿಗೆ ಗೊತ್ತಿರ್ತೈತೆ ಮನೆಗೆ ಅಕ್ಕಿ ಎಷ್ಟು ಖಾಲಿಗಿದ್ದಾವೆ, ರಾಗಿ ಎಷ್ಟು ಖಾಲಿಯಾಗಿದ್ದಾವೆ, ಎಷ್ಟು ಜನ ನೆಂಟರು ಬಂದರು, ಎಷ್ಟು ಜನ ಹೆಣ್ತಗಳು ಬಂದರು, ಎಷ್ಟು ಜನ ವಿಶ್ವಾಸಧಾರಿಗಳು ಬಂದರು ಅಂತ ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಆದರೆ ಅವರ ಒಂದು ಕಷ್ಟ ನಷ್ಟಗಳಿಗೆ ಸಹಕಾರ ಕೊಡೋದಕ್ಕೆ ನಾವು ಬೆಂಗಾವಲಾಗಿ ನಮ್ಮ ಶಕ್ತಾನುಸಾರ, ನಮ್ಮ ಶಕ್ತಿ ಮೀರಿ, ನಮ್ಮ ಶಕ್ತಿ ಎಷ್ಟಿದೆ ಅಷ್ಟೇ ಕೊಡಬಾರ್ದು. ನಮ್ಮ ಶಕ್ತಿ ಮೀರಿ ನಮಗೆ ನಾವು ಕೊಡೋದಲ್ದೇನೆ ನಮ್ಮ ಕಡೆಗೆ ಒಬ್ಬ ವ್ಯಕ್ತಿ ಇದ್ದಾರೆ, ಒಬ್ಬ ಗಣ್ಯ ವ್ಯಕ್ತಿ ಇದ್ದಾರೆ, ಆ ವ್ಯಕ್ತಿ ಸಮಾಜ ಸೇವಕರಿದ್ದಾರೆ, ಅವ್ರಿಗೆ ಒಂದು ಸ್ವಲ್ಪ ನಿಮ್ಮ ಕಡೆಯಿಂದ ಒಂದಿಷ್ಟು ದುಡ್ಡು ಕೊಡ್ರಿ ಅಂತ ನಾವು ಯಾವತ್ತೂ ಕೇಳಬಾರ್ದು. ಅದಕ್ಕಾಗ ಒಂದು ಖರ್ಚು ವೆಚ್ಚಗಳಿಗೆ ಇಂಥದ್ದೊಂದು ಖರ್ಚು ಒಂದು ಕಾರ್ಯಕ್ರಮಕ್ಕೆ ಏನು ಬೇಕು, ಶಾಲು, ಹೂವಿನ ಹಾರ, ಊಟದ ವ್ಯವಸ್ಥೆ, ಇಲ್ಲ ರೂಮ್ ಬಾಡಿಗೆ, ಏನಾದರೂ ಒಂದು ವ್ಯವಸ್ಥೆಗೆ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಕೇಳಿಕೊಂಡು ಅವರಿಗೆ ಒಂದು ಸಹಕಾರ ಕೊಡಬೇಕಾಗಿ ತಮ್ಮಲ್ಲಿ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ. ಇಟ್ಬಿಟ್ಟು ನಾನು ಸೇರಿ, ಯಾಕಂದ್ರೆ ನಾನು ಮಾತಾಡಿದೆ, ಸ್ವಾಮೀಜಿ ಮಾತಾಡಿದ್ರು, ಸ್ವಾಮೀಜಿ ಅವರು ಏನು ಹೇಳಲಿಲ್ಲ ಅನ್ನೋಂಗಿಲ್ಲ. ನಾನು ಕೂಡ ಅವರ ಒಂದು ಕಾರ್ಯಕ್ರಮಗಳಿಗೆ ಎಲ್ಲೇ ಒಂದು ಸಹಕಾರ ಕೇಳೋದಕ್ಕೆ ನೀವು ಎಲ್ಲಿ ಕರೆದ್ರು 24x7 ರಾತ್ರಿ 12 ಗಂಟೆ ಆಗಲಿ ನಾನು ಬರ್ತೇನೆ. ಸರಿನಾ? ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಸ್ವಾಮಿಗಳಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಅನಿತಾ ತಾಯಿ ಮೇಡಮ್ ಅವರು ಹೇಳಿದ ಹಾಗೆ ಈ ಒಂದು ಆದೇಶ ಪತ್ರಗಳನ್ನ ಬರೀ ಜೊತೆಲಿ ಮನೇಲೆ ಒಂದು ಒಳ್ಳೆ ಹಾಡುಗಳು ಜನತೆಗೆ ಒಳ್ಳೆ ಶುಭ ಸೂಚನೆ ಕೊಡಬಹುದು. ಯಾರು ಹಾಡ್ಕೊಳ್ಳಿ. ಜೈ ಗುರುದೇವ್. ಇಂದು ನಿಮ್ಮ ಎಲ್ಲರ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗೆ ಆಗಲಿ ಎಲ್ರಿಗೂ ಸಮಾನತೆನೇ ಬೇಕು ಅಂತ ಮಾಡಿಕೊಂಡಿರುವಂಥ ನಮ್ಮ ಅನಿತಾ ಒಂದು ಏನೊಂದು ಗ್ರೂಪ್ ಮಾಡಿದ್ದೀವಿ. ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕ ಮತ್ತು ಹೆಣ್ಣು ಮಕ್ಕಳ ಹಕ್ಕಿನ ಪರಿಷತ್ ಒಂದು ಸಂಘ ಸಂಸ್ಥೆಯನ್ನು ಟ್ರಸ್ಟ್ ಆಗಿ ಮಾಡಿ ಇನ್ನು ಕೆಲವೇ ತಿಂಗಳಲ್ಲಿ ವರ್ಷದ ಮೊದಲನೇ ವಾರ್ಷಿಕೋತ್ಸವ ತುಂಬಿಸಲಿದ್ದಾರೆ. ಪ್ರತಿಯೊಂದು ಈಗ ಮನೇಲಿ 4 ಜನ 5 ಜನ ಗೆಸ್ಟ್ ಬರ್ತಾರೆ ಅಂದರೆ ತಡಬಡ ಅಂತ ಓಡಾಡ್ತೀವಿ ಅಲ್ವಾ? ಏನಾರು ಒಂದು ಅವ್ರಿಗೆ ಒಂದು ಊಟ ಪರಿಸ್ಥಿತಿ ಏನು ಕೊಡಬೇಕು ಅಂದರೆ ಅಷ್ಟೊಂದು ಜನ ನಾವು ಒಗ್ಗಟ್ಟಾಗಿ ಕರೆಸಿ ಮಾಡಬೇಕು ಅಂದರೆ ತೇರಿಗೆ ಇಳಿತು ಗೋಣ ನೀರಿಗೆ ಇಳಿತು ಅನ್ನೋ ಆಗಿರುತ್ತೆ.
ಅಲ್ವಾ? ಒಬ್ಬರು ಬರ್ತಾರೆ, ಒಬ್ಬರು ಬರಲ್ಲ. ಅದು ಕಾರ್ಯಕ್ರಮ ಮಾಡೋರು ಗೊತ್ತಿರುತ್ತೆ ಅದು ನೋವಿನ ಪರಿಸ್ಥಿತಿ ಏನು ಅಂತ. ಹಾಗಾಗಿ ಒಂದು ಹೆಣ್ಮಕ್ಳಿಗೆ ಈ ಸುಸಂದರ್ಭದಲ್ಲಿ ಏನು ಹೇಳ್ತೀವಿ, ಎಲ್ಲರೂ ಈಗ ಒಂದು ಏನಿದೆ ತೊಗೊಳೋದು ನಾವು ಹೆಚ್ಚಲ್ಲ, ಅದು ಕೆಲಸ ಮಾಡಿಬಿಟ್ಟು ಅದು ಮಾಡಿದಂತಹ ಒಂದು ರಾಜ್ಯ ಅಧ್ಯಕ್ಷರಿದ್ದಾರೆ, ಅವರಿಗೆ ನಾವು ಒಂದು ಗೌರವ ತಂದು ಕೊಡಬೇಕು ಮತ್ತು ಇದು ಸಂಘದ ಒಂದು ಹೆಸರು ಒಂದು ಗೌರವ ಕೊಡಬೇಕು. ಲಗಚುಟ್ಟಿ ಬರದಾಗ ನೋಡ್ಕೋಬೇಕಾಗಿ ನಾನು ಸಹೋದರರಿಗೆ ವಿನಂತಿಸ್ತೇನೆ. ಈಗ ಏನಿದೆ ಇದು ಕಾರ್ಯಕ್ರಮವನ್ನು ಎಲ್ಲೇ ಒಂದು ತೊಂದರೆ ಆಗಬೇಕು ಆಗಿದೆ ಅಂದ್ರೆ ಅಲ್ಲಿ ಹೋಗಿ ನಾವು ಅದನ್ನು ಬಗೆಹರಿಸ್ಕೊಡ್ಬೇಕು. ಹಾಗೆ ನೀವು ನಿಂತ್ಕೊಳ್ಳಿ, ಧೈರ್ಯ ವಹಿಸಿ ಅಂತ ಹೇಳ್ತೀನಿ. 24/7 ಅಂತ ಏನು ಹೇಳ್ತೀವಿ, ಮಧ್ಯರಾತ್ರಿ ಬರ್ತದೆ ನನ್ನ ಫೋನ್, ಅವಾಗ ಹೋಗ್ತೀನಿ. ನಾನು ಅನಾರೋಗ್ಯ ಅಂತ ಏನೇ ನನ್ನ ಹೇಳ್ತೀನಿ ಹೋಗ್ತೀವಿ, ಅದಕ್ಕೆ ಬೆನ್ನೆಲುಬು ನಮ್ಮ ಯಜಮಾನರು ಹಾಗೆ ಹೋಗ್ತಾ ಇರ್ತೀವಿ ಬರ್ತದೆ. ಹಾಗಾಗಿ ನಾವು ಅನಿತಾ ಲಕ್ಷ್ಮಿ ತಾಯಿ ಕರೀತಾರೆ ಅಂತಂದ್ರೆ ಅವರು ಮನಸ್ಫೂರ್ತಿವಾಗಿ ಸಂಘಟನೆ ಮಾಡ್ತಾ ಇದ್ದಾರೆ, ಮನಸ್ಫೂರ್ತಿವಾಗಿ ಅದನ್ನು ಅಳವಡಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿ ನೀವು ಸಹ ಸಂಘಟನೆ ಮಾಡ್ಬೇಕಂತಂದ್ರೆ ಮನಸ್ಫೂರ್ತಿವಾಗಿ ಬರಬೇಕು, ಮನಸ್ಫೂರ್ತಿವಾಗಿ ಅವ್ರ ಜೊತೆ ಸಪೋರ್ಟ್ ಆಗಿ ಇರಬೇಕು. ಅನಿತಾ ಮೇಡಮ್ ಅವರು ಯಾವ ರೀತಿ ವರ್ಕ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಕಣ್ಣಾರೆ ನಾನು ಕಂಡಿದ್ದೀನಿ, ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ನಾನು. ಮೊನ್ನೆ ಒಂದು ಮುನಿರತ್ನವ್ರವ್ರು, ನೀವು ಅವ್ರ ಅಭಿಮಾನಿಗಳು ಎಷ್ಟು ಜನ ಇದಾರೆ ಗೊತ್ತಿಲ್ಲ, ನನಗೆ ಪಾಲಿಟಿಕ್ಸ್ ಇಂಪಾರ್ಟೆಂಟ್ ಇಲ್ಲ, ಆದಂತ ಘಟನೆ ಹೇಳ್ತಾ ಇದ್ದೀನಿ. ಜೊತೆಗೆ ನಮ್ಮ ಕೃಷ್ಣ ಅವರು ಇದ್ರು ಅವತ್ತಿನ ದಿನ ರಾತ್ರಿ 1 ಗಂಟೆಗೆ ನಾವು ಅವತ್ತೇನು ಮುನಿರತ್ನವರು ಕಾರ್ಮಿಕರ ಗುಡಿಸಲುಗಳನ್ನ ಕೆಡವಿದ್ರು, ಅವತ್ತಿನ ದಿನ ರಾತ್ರಿ ನಾವು ಕೊರೆಯುವ ಚಳಿಯಲ್ಲಿ ಹೆಣ್ಣು ಮಕ್ಕಳನ್ನು ಅಲ್ಲಿದ್ದಂಥ ಜನಗಳನ್ನು ಎಬ್ಬಿಸಿ ಕೂಡಿಸಿ ನಿಂದಿರಿಸಿ ಅವರುಗಳಿಗೆ ಅನಿತಾ ಮೇಡಮ್ ಅವರು 100 ಶಾಲೆಗಳನ್ನು ತಗೊಂಡ್ಬಂದು ಅವ್ರಿಗೆ ಕೊಟ್ಟರು, ಬೆಡ್ಶೀಟ್ಗಳನ್ನು. ಇದು ಸಮಾಜ ಸೇವೆ ಅಂತೀರಾ ಇಲ್ವಾ? ಯಾರು ಹೇಳ್ತೀರಾ? ನೀವೆಲ್ಲ ಬರ್ತೀರಾ? ನೀವು ಯಾರು ಬರಲ್ಲ. ನಾವೆಲ್ಲ ಹೆಸರಿಗೆ ಮಾತ್ರ ID ಕಾರ್ಡ್ ತಗೊಳ್ಳೋದು, ಫೇಸ್ಬುಕ್ ಹಾಕೋದು, ಫೋಟೋ ತಗೊಳ್ಳೋದು, ವಾಟ್ಸಪ್ಗೆ ಹಾಕೋದು, ಸ್ಟೇಟಸ್ ಹಾಕೋದು, ಇದು ಸಮಾಜ ಸೇವೆ ಅಲ್ಲ. ಸಮಾಜ ಸೇವೆ ನಿಜವಾಗ್ಲೂ ಮಾಡ್ಬೇಕಂತಂದ್ರೆ 24 ತಾಸು ನಿಮ್ಮ ಏನು ಅಕ್ಕಪಕ್ಕದಲ್ಲಿ ಇದೆಯೋ ಕಷ್ಟ ಕಾರ್ಪಣ್ಯಗಳನ್ನು, ಹೆಣ್ಣು ಮಕ್ಕಳಿಗೆ ತೊಂದರೆ ಆಗುವುದಾಗ್ಲಿ, ಬಡಬಗರಿಗೆ ತೊಂದರೆಗಳಾಗಿರೋದಾಗ್ಲಿ, ಕಾರ್ಮಿಕರ ತೊಂದರೆ ಆಗಿರೋದ್ರಾಗಿರ್ಲಿ, ಅಥವಾ ನಿಮಗೆ ಕಿವಿಗೆ ನಿಮ್ಮ ಮೊಬೈಲ್ಗೆ ಯಾವ್ದಾದ್ರು ಒಂದು ಫೋಟೋಗಳು ಬಂದ್ರೆ ತೊಂದರೆ ಹಿಂಗೆ ಇಡಾಗಿದ್ದಾರೆ ಅಂತಂದ್ರೆ ಇಮಿಡಿಯೇಟ್ ಆಗಿ ನಾವು ಅಲರ್ಟ್ ಆಗಿರ್ಬೇಕು. ಯಾವ ರೀತಿ ಅಂದ್ರೆ ಫೈರ್ ಡಿಪಾರ್ಟ್ಮೆಂಟ್ ಇದೆ ಅಲ್ವಾ, ಒಂದು ಫೋನ್ ಹೋದ ತಕ್ಷಣ ಎಲ್ಲಿದೆ ಗೊತ್ತಿಲ್ಲ, ಫೈರ್ ಆಫೀಸ್ ಸ್ವಯಂ ಅಂತ ಹೋಗ್ತಾ ಇರ್ತಾರೆ. ಆ ರೀತಿ ನಾವು ಸಂಘಟನೆ ಮಾಡುವಂತ ಸಮಾಜ ಸೇವಕರು ಅಲ್ಲಿ ಇರಬೇಕು. ಅದು ಸಮಾಜ ಸೇವೆ ಅಂತ ಹೇಳ್ತಾರೆ. ನಮಸ್ಕಾರ, ನಾನು ದೂರವಾಣಿ ಇಲಾಖೆ. ಎಲ್ರಿಗೂ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರು ಮತ್ತು ಮಹಿಳಾ ಹಕ್ಕುಗಳ ಸಂಸ್ಥೆ ವತಿಯಿಂದ ಅನಿತಾ ತಾಯಿ ಮಾತಾಡ್ತಾ ಇದ್ದೀನಿ. ಇಷ್ಟೊತ್ತು ವೇದಿಕೆ ಮೇಲೆ ಆಸೀನರಾಗಿದ್ದಂತಹ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ವೇದಿಕೆಯಿಂದ ಮುಂದೆ ಆಸೀನರಾಗಿರುವಂತಹ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದಗಳು. ಇವಾಗ ಟೈಮಿನ ಅಭಾವ ಜಾಸ್ತಿ ಆಗಿದೆ, ಯಾಕಂದ್ರೆ ನೀವು ಬಂದಿರೋದೇ ಲೇಟು. ಎಲ್ಲರೂ ಮಾತಾಡಬೇಕು, ಎಲ್ಲರೂ ಮಾತಾಡೋದನ್ನ ಅನಿಸಿಕೆಗಳನ್ನ ಕೇಳಬೇಕು ಅಂತ ಹೇಳಿದ್ದೆ. ಶ್ರೀಧರ್ ಸರ್ ಹೇಳಿದ್ರು, ಶ್ರೀನಿವಾಸ್ ಸರ್ ಹೇಳಿದ್ರು, ನಿಮ್ಮ ಜೊತೆ 200-300 ಜನ ಬರ್ಬೇಕಾಯ್ತು ಅಂತ. 200-300 ಜನ ಬರೋಕ್ಕೆ ಇದು ಮಾಮೂಲಿ ಕಾರ್ಯಕ್ರಮ ಮಾಡ್ತಾ ಇಲ್ಲ. ನಾವು ಪದಾಧಿಕಾರಿಗಳ ಆಯ್ಕೆ ಅಂತ ಲೀಡರ್ಸ್ಗಳ ಕಾರ್ಯಕ್ರಮ ಇದು. ಪೂರ್ವಭಾವಿ ಸಭೆ ಅಂದ್ರೆ ಲೀಡರ್ಸ್ಗಳ ಆಯ್ಕೆ ಮಾಡ್ತಾ ಇರೋಂಥ ಕಾರ್ಯಕ್ರಮ ಇನ್ನು ಮುಂದೆ ಇದೆಯಲ್ಲ. ನಿಮ್ಮ ಜೊತೆ ನಾವು ಆಯ್ಕೆ ಮಾಡೋದು 10 ಜನ, ನಿಮ್ಗಳ ಜೊತೆ ಕೆಲಸ ಮಾಡೋರು ನಮಗೆ 100 ಜನ ಬೇಕಾಗಿಲ್ಲ, ನಮ್ಗೆ 10 ಜನ ಸಾಕು. ನಿಯತ್ತ ಕೆಲಸ ಮಾಡೋರು ನಮ್ಗೆ 10 ಜನ ಸಾಕು. ಈಗ ಬಂದಿದ್ದೀರಾ ಇಷ್ಟು ಜನರು, ನೀವೆಲ್ಲ ಲೀಡರ್ಸ್ಗಳು, ನಾವು ಮಾಮೂಲಿ ಜನಗಳು ಕರೆಸಿಲ್ಲ. ಹಾಗಾಗಿ ನೀವು ನಿಮ್ಮದೇ ಆದಂತಹ ಸ್ಥಾನಮಾನವನ್ನು ಗುರುತಿಸಿ ನಿಮ್ಮದೇ ಆದಂತಹ ಎಲ್ಲರಿಗೂ ಆದೇಶ ಪತ್ರ ಹಾಗೂ ಅಸಂಘಟಿತ ಕಾರ್ಮಿಕರ ಕೈಪಿಡಿ ಮತ್ತೆ ಕ್ಯಾಲೆಂಡರು, ಸಂಘಟನೆಯಿಂದ ಏನೇನು ಸೌಲಭ್ಯಗಳಿದೆ ಎಲ್ಲ ತಿಳ್ಕೊಂಡು ನೀವೇನೇನು ಮಾಡಬೇಕು, ಯಾವ್ಯಾವ ಜವಾಬ್ದಾರಿ ತಗೋಬೇಕು. ಡಿಸೆಂಬರ್ 21ಕ್ಕೆ 1 ವರ್ಷ ಆಗುತ್ತೆ ಸಂಘಟನೆಗೆ. 1 ವರ್ಷದ ವಾರ್ಷಿಕೋತ್ಸವ ಅಂತ ಹೇಳಿ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಹಾಗಾಗಿ ಅದಕ್ಕೆ ಮಾಡಬೇಕು ಅಂದ್ರೆ ನಮ್ಮದೇ ಆದ ಜವಾಬ್ದಾರಿಗಳು ತಗೊಳ್ಳೋಕ್ಕೆ ಪದಾಧಿಕಾರಿಗಳ ಆಯ್ಕೆ ಮಾಡಬೇಕಾಯ್ತು. ಈ ದಿನ 30 ಜನ ಪದಾಧಿಕಾರಿಗಳು ಆಯ್ಕೆ ಆಯ್ತಂದ್ರೆ, ಪದಾಧಿಕಾರಿಗಳು ಅಂದ್ರೆ ಲೀಡರ್ಸ್, 30 ಜನ ಲೀಡರ್ಸ್ಗಳನ್ನ ಕೂಡಕ್ಕದಷ್ಟು ಸುಲಭ ಅಲ್ಲ. 30 ಜನ, ಬರೀ 10 ಜನ ಅಂದ್ರು 300 ಜನ ಆಯ್ತು. 300 ಜನಕ್ಕೆ ಇವತ್ತು 300 ಜನ ಬೆಳೆಸಿ, ಬೇರೆ ನೀವು ಒಬ್ಬರು 100 ಜನ ಬೆಳೆಸ್ಬೇಕಾಗಿಲ್ಲ, ನನಗೆ 10 ಜನ ಸಾಕು. ನಿಮ್ಮ ಕಡೆಯಿಂದ 10 ಜನ ಸಂಪಾದನೆ ಮಾಡಿ, ಅವ್ರು 10 ಜನ 1000 ಜನ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಹೇಳ್ತಾ ಇದ್ರು, ನಿಯತ್ತಾಗಿ ನೀನು 4 ಜನ ಬೆಳೆಸು, ಅವ್ರು 40 ಜನ ಬೆಳೆಸ್ತಾರೆ, ಅವ್ರು 400 ಜನ ಬೆಳೆಸ್ತಾರೆ. ಹಾಗಾಗಿ ನಮಗೆ ಇಷ್ಟೇ ಜನ ಸಾಕು. ನಿಮ್ಮ ಬೆಳವಣಿಗೆ, ವೇದಿಕೆ ನಮ್ಮದು, ಬಲ ನಿಮ್ಮದು ಅಂತ ಹೇಳಕ್ ಇಷ್ಟಪಡ್ತೀನಿ. ವೇದಿಕೆ ಕಟ್ಟೋದಷ್ಟು ಸುಲಭ ಅಲ್ಲ.
ಜನ ಕೂಡಾಕೋದು ಅಷ್ಟು ಸುಲಭ ಅಲ್ಲ. ಕಟ್ಟಿದ್ದೀನಿ, ಇದು ನಮ್ಮ ಮನೆ ಕೆಲಸ ಅಲ್ಲ, ಸಮಾಜದ ಸೇವೆ. ಹಾಗಾಗಿ ನೀವು ಎಲ್ಲ ಕೆಲಸಗಳು ನಮ್ಮ ಕೆಲಸ ಅಂದ್ಕೊಂಡು ನಮ್ಮ ಅಕ್ಕಪಕ್ಕದವರಾಗಿರ್ಬೋದು, ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಅಸಂಘಟಿತ ರಾಜ್ಯದ ಮಟ್ಟದಲ್ಲಿ ಮಾಡಿರೋಂಥದ್ದು. ಈ ಕಾರ್ಯಕ್ರಮನ ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆನೂ ನಿಮ್ಮ ಸಂಘಟನೆನ ನೀವೇ ಬೆಳೆಸಬೇಕು. ನಿಮ್ಮ ಕೆಲಸನ, ನಿಮ್ಮ ಜವಾಬ್ದಾರಿನ ಇವತ್ತು ಎಲ್ಲರೂ ಒತ್ಕೋಬೇಕು. ನಮ್ಮ ಮನೆ ಕೆಲಸ ಅನ್ನೋದು ನಿಮ್ಮ ಸಂಘಟನೆ, ನಿಮ್ಮದು ನಂದಲ್ಲ. ವೇದಿಕೆ ಹುಟ್ಟಾಕಿದ್ದೀನಿ ಅಷ್ಟೇ, ಬೆಳೆಸೋದು ಉಳಿಸೋದೆಲ್ಲ ನಿಮ್ಮ ಕೈಯಲ್ಲಿರುತ್ತೆ. ಹಾಗಾಗಿ ಎಲ್ಲ ವೇದಿಕೆಯಲ್ಲಿ ಬಂದು 5 ಜನ ನಿಮ್ಮ ಆದೇಶ ಪತ್ರ ಹಾಗೂ ID ಕಾರ್ಡ್ನ ತಗೊಂಡು ನಿಮ್ಮ ಅನಿಸಿಕೆಗಳನ್ನ ಎಲ್ಲರಿಗೂ ಮಾತಾಡ್ಸಕ್ಕೆ ಕೊಡ್ತೀನಿ. ಇಷ್ಟೇ ಜನ ಮಾತಾಡ್ತಾವ್ರೆ, ನಾವು ಸುಮ್ಮನೆ ಕೂತಿದ್ದೀವಿಲ್ಲ. ನಿಮ್ಮ ಅನಿಸಿಕೆಗಳನ್ನ ಹೇಳಲೇಬೇಕು, ನಾವು ಕೇಳಲೇಬೇಕು, ಆಮೇಲೆ ಮೇಲೆ ಬಂದು ಮಾತಾಡಲೇಬೇಕು. ಇವಾಗ ಎಲ್ಲರೂ ID ಕಾರ್ಡು ಆದೇಶ ಪತ್ರನ ಸ್ವೀಕರಿಸಿ ಆಮೇಲೆ 5 ಜನ ಕೂತ್ಕೊಂಡು ಮಾತಾಡಿ. ಯಾಕೆಂದ್ರೆ ಇವತ್ತು ಲೀಡರ್ಸ್ಗಳು ನೀವು, ಮಾಮೂಲಿ ಜನಗಳು ಬಂದಿಲ್ಲ ಇಲ್ಲಿ, ಆಯ್ತಾ? ಸೊ ಹಾಗಾಗಿ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಈಗ ಆದೇಶ ಪತ್ರ ಮತ್ತು ID ಕಾರ್ಡು ಯಾರಾದ್ರೂ ಕರೀತಾರೆ ಅವ್ರು ಬಂದು ಸ್ವೀಕರಿಸಿ. ಸುಮ್ಮನೆ ಬೋರ್ಡ್ ಹಾಕೊಳ್ಳೋದು ಬೇರೆ ಹಾಕೋದು ಬೇಕಿಲ್ಲ ಸರ್. ಎಲ್ಲ ಅನ್ಯಾಯ ಇದೆ, ನಾವೆಲ್ಲ ಕೂಗೋಣ, ನಾವು ಕುಂತ್ಕೊಳ್ಳೋಣ, ಆಗಿಲ್ವಾ ಸಮಸ್ಯೆ ಬಗೆಹರಿಸೋಣ. ಕಾರ್ಮಿಕರು ಇದ್ರೆ ನಾವು ಕೂಡ ಕಾರ್ಮಿಕರೇ. ಅವ್ರಿಗೆ ಯಾವುದೇ ಸಮಸ್ಯೆ ಆದರೆ ನಾವೆಲ್ಲ ಅವ್ರ ಜೊತೆ ಇರೋಣ ಸರ್. ನಿಮಗೆ ಪೋಸ್ಟ್ ಆಫೀಸಲ್ಲಿ ಒಂದು ವರ್ಷಕ್ಕೆ 500 ರೂಪಾಯಿ ಕಟ್ಟಿದ್ರೆ ಮುಂದಕ್ಕೆ ನಾನು ಏನು ಹೇಳಲ್ಲ, ನಿಮ್ಗೆ ಹೇಳ್ತೀನಿ. ಯಾವುದೇ ಕಾರ್ಮಿಕ ಅನಾಹುತ ಆಯಿತು ಅಂದರೆ ಅದನ್ನು ಸರ್ಕಾರ ನೋಡ್ಕೊಳ್ಳುತ್ತೆ. ಆ ಥರದ್ದು ಎಷ್ಟೇ ಜನ ಇದ್ರು ಕೂಡ ನಮ್ಮ ಸಂಘಟನೆಯಿಂದ ನಾವೆಲ್ಲ ಸೇರಿ ನಮ್ಮ ಅಮೌಂಟಲ್ಲೇ ಮಾಡ್ಕೊಳ್ಳೋಣ. ಓಕೆ, ಎಲ್ಲರೂ ಬೋರ್ಡ್ ಹಾಕಿರ್ತಾರೆ, ಭಾಷಣದಲ್ಲಿ ಸೇರ್ಕೊಂಡಿರ್ತಾರೆ, ಮಾತಾಡ್ತಿರ್ತಾರೆ. ದಯವಿಟ್ಟು ನಾವು ಹಂಗಾಗೋದು ಬೇಡ. 100 ಜನಕ್ಕೆ ಮಾಡೋಕ್ಕಲ್ವಾ, 3 ಜನಕ್ಕೆ ಮಾಡ್ಕೋಣ. ಎಲ್ಲ ಇಲ್ಲಿಂದ ಹೆಚ್ಚಾಗಿ ನಮ್ಮ ಸರ್ ಒಂಚೂರಿ ಸರ್ ಸರ್ ಮಾಡಿ ತೋರ್ಸೋಣ ಸರ್. ಸರ್ ನಮ್ಗೆ ಹೆಚ್ಚಾಗಿ ನಮ್ಮ ವಿಧಾನಸೌಧ, ಅಲ್ಲಿ ವಿಧಾನಸೌಧಕ್ಕೆ ನಾವೇ ಸತ್ತಿಗೆ ಮಾಡಕ್ಕೆ ಹೋಗ್ಬೇಕಾ? ಅವ್ರು ಇರ್ತಾರೆ ಸರ್, ನೋಡ್ಕೊತಾರೆ. ನಾವು ಅವ್ರಿಂದ ನಾವು ಕೂಡ ಕೈ ಜೋಡಿಸೋದು ಆಗ್ಬೋದಲ್ವಾ ಸರ್? ಸರ್ ನೀವೇ ನಮ್ಮ ಮುಂದೆ ಇರಬೇಕು. ನಿಮ್ಗಿಂತ ಮುಂದೆ ಅನಿತಾ ತಾಯಿ ಇರಲಿ. ನಮ್ಗೆಲ್ಲರಿಗೂ ಗುರೂಜಿ ಆಶೀರ್ವಾದ. ಸ್ವಾಮೀಜಿಯಿಂದ 2-3 ಸರಿ ರಿಕ್ವೆಸ್ಟ್ ಮಾಡಿದೆ, ಸ್ವಾಮೀಜಿ ಬರೀ ಮಾತಾಡ್ತಾ ಇದ್ದೀರಾ, ಪರಿಸರದ ಬಗ್ಗೆ ಮಾತಾಡಿ ಅಂದಾಗ ಸ್ವಲ್ಪ ನನ್ನ ಮೇಲೆ ಕೋಪ ಇನ್ನೂ ಇದೆ. ಯಾಕಂದ್ರೆ ಪರಿಸರ ಇಲ್ಲ ಸರ್, ನೀವು ಯಾರು ಇರೋಕ್ಕಾಗಲ್ಲ. ಇವಾಗ ಕರೆಂಟ್ 10 ನಿಮಿಷ ಇರೋಕ್ಕಲ್ಲ, ಆಚೆ ಹೊಡಬೇಕು. ಆದರೆ ಆಚೆ ಕಡೆ ಗಾಳಿ ಇದೆ, ಗಿಡ ಇದೆ, ಮರ ಇದೆ. ನಾವೆಲ್ಲರೂ ಸರ್ ಸೇರಿ ಮತ್ತೆ ನಮ್ಮ ಸುಂದರವಾದ ಭಾರತನ ಉಳಿಸ್ಕೊಳೋದಕ್ಕೆ ನಾವೆಲ್ಲ ಒಂದಾಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ 9:50 ಅಲ್ಲಿ ಇರ್ತೀನಿ ಅಂದೆ. ಅದು ಹೆಂಗ್ ಬಂದೋ ಗೊತ್ತಿಲ್ಲ, ಕರೆಕ್ಟಾಗಿ ಅಷ್ಟೇ ಟೈಮಿಗೆ ಬಂದಿದ್ದೀನಿ. ಕೃಷ್ಣಮೂರ್ತಿ ಅವರಂತೂ ಫೋನ್ ಮಾಡ್ಬಿಟ್ಟು, ಗುರುಜಿ ನೀವು ಬೇಗನೆ ಬರ್ಬೇಕು, ನಿಮ್ಮದೇ ಫಸ್ಟು, ನಿಮ್ಮ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮಾಡೋದು, ಇನ್ನೆಲ್ಲರೂ ನಿಧಾನಕ್ಕೆ ಬರಲಿ, ನೀವು ಬರಲೇಬೇಕು ಅಂದರು. ನಿಜವಾಗ್ಲೂ ರಾತ್ರೆಲ್ಲ ನಿದ್ದೆನೇ ಮಾಡಿಲ್ಲ. ಅದ್ರಾಗೂ ಅನಿರೀಕ್ಷಿತವಾಗಿ ನನ್ನ ಗಾಡಿ ಪ್ರಾಬ್ಲಮ್ ಆಯಿತು. ಯಾರೋ ನಮ್ಮ ಸ್ನೇಹಿತರವ್ರನ್ನ ಗಾಡಿ ಬೇಕು ಅಂದಿದ್ದಕ್ಕೆ 1 ವಾರ ಆಗಲಿ 1 ತಿಂಗಳಾಗಲಿ ನಿನ್ನ ಹತ್ರ ಇಟ್ಕೋ ಗುರುಜಿ, ನಿನ್ನ ಗಾಡಿ ರೆಡಿ ಆಗೋವರೆಗೂ ನೀನು ಇಟ್ಕೊಬಿಡು ಗುರುಜಿ. ಆ ಗಾಡಿ ನನಗೆ ಹೊಸದು ಅನುಭವ ಇಲ್ಲ, ಸುಮ್ಮನೆ ಹೊಡಿತಾ ಇದ್ದೀನಿ. ಬರ್ತಾ ಇದೆ 60ಕ್ಕೆ ಹೋಯ್ತು, 120ಕ್ಕೆ ಹೋಯ್ತು, 140ಕ್ಕೆ ಹೋಯ್ತು. ನಾನು ಕಾರ್ನಾಗ ಹೋಗ್ತಾ ಇದ್ದೀನ, ಹೆಲಿಕಾಪ್ಟರ್ದಾಗ ಹೋಗ್ತಿದ್ದೀನಿ ಅನ್ನಿಸ್ತಾ ಇದೆ. ಅವಾಗ ಗಮನ ಬಂದಿದ್ದಂದ್ರೆ ಒಂದೇ, ಅನಿತಾ ತಾಯಿಯವರು ಕಾರ್ಯಕ್ರಮಕ್ಕೆ 9:50 ಬರ್ತೀನಿ ಅಂತ ಹೇಳಿದ್ದೀನಿ. 9:50 ನಾನು ಹೋಗಲೇಬೇಕು ಅಂತೇಳಿ ಕರೆಕ್ಟಾಗಿ ಅಷ್ಟೇ ಟೈಮಿಗೆ ಇಲ್ಲಿ ಕರ್ಕೊಂಡು, ಮತ್ತು ಅವ್ರಿಗೆ ಫೋನು ಮಾಡಿಲ್ಲ. ಆಮೇಲೆ ಇಲ್ಲಿ ಬಂದ್ಮೇಲೆ ಲೊಕೇಶನ್ ಕಳಿಸ್ತಾರೆ, ಗುರುಜಿ ಲೊಕೇಶನ್ ಬಂತ ಅಂತ. ಮೇಡಮ್ ನೀವು ವೇದಿಕೆಯಲ್ಲೇ ಇದ್ದೀನಿ ನೋಡ್ರಿ. ಹಾಗೆ ಗುರಿ ಅಂತಕ್ಕಂಥದ್ದನ್ನು ನಾವು ಮುಂದೆ ಇಡೋದು ನಾವು ಎಷ್ಟು ಮುಖ್ಯವಾಗಿ ಇಡ್ತೀವೋ, ಹಾಗೆ ನಮಗೆ ಸಪೋರ್ಟ್ ಮಾಡ್ತಕ್ಕಂಥವ್ರು, ನಮ್ಮನ್ನು ಮುಂದೆ ತಳ್ಳತಕ್ಕಂಥವ್ರು ಬಹಳ ಬಲಾಢ್ಯವಾಗಿರ್ಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ದೀರ, ನನಗೆ ತುಂಬ ಸಂತೋಷ ಆಗ್ತಿದೆ. ನಿಮ್ಮೆಲ್ಲರ ಪರಿಚಯ, ಹೊಸ ಪರಿಚಯ. ನಿಮ್ಮೆಲ್ಲರೂ ಕೂಡ ನಮ್ಮ ಒಂದು ಮಠದ ಮಕ್ಕಳಾಗಿ, ನಿಮ್ಮ ಮನೆಯ ಒಬ್ಬ ಮಗನಾಗಿ ನಾನು ನಿಮ್ಮ ಒಂದು ಕಷ್ಟ ನಷ್ಟಗಳಿಗೆ, ನನ್ನ ಒಂದು ಕಷ್ಟ ಸುಖಗಳಿಗೆ ನೀವೆಲ್ಲರೂ ಭಾಗಿಯಾಗಿ, ನಮ್ಮ ವ್ಯಕ್ತಿಗತವಾಗಿ ನಮ್ಮ ಪರ್ಸನಲ್ ವಿಚಾರದಲ್ಲಿ ನಾವು ಗಮನವನ್ನು ಬಿಟ್ಟು, ನಮ್ಮ ಒಂದು ಸಂಘದ ಬಗ್ಗೆ, ನಮ್ಮ ಒಂದು ಕಾರ್ಮಿಕರ ಒಂದು ಸಂಘ ಏನಿವತ್ತು ನಡೀತಾ ಇದೆಯೋ ಕರ್ನಾಟಕ ರಾಜ್ಯದಲ್ಲಿ, ಆ ಒಂದು ಸಂಘ ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರು ತರೋದಕ್ಕೆ ಎಷ್ಟೇ ಕಷ್ಟ ಆಗಲಿ ಅದಕ್ಕೆ ನಾವು ಮುನ್ನುಗ್ಗೋಣ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ, ಈ 1-2 ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಅನಂತ ನಮಸ್ಕಾರಗಳನ್ನು ಮಾತು
ಪೊರೆಯೋರೆ ಪರಮೇಶ ದೇವಾದಿದೇವ ಕರುನಾಡು ಎಡೆಯೂರ ವಾಸ ಸಿದ್ಧಲಿಂಗೇಶ ಪೊರೆಯೋ ಪರಮೇಶ ದೇವಾದಿದೇವ ಕರುನಾಡು ಎಡೆಯೂರ ವಾಸ ಭವಭವಂತೆ ಗತಿಯೇನು ಮುಂದೆ ತವ ಸೇವೆಯೊಂದೇ ಬೇಡುವೆನು ತಂದೆ ಭವದಲ್ಲಿ ಬಂದೆ ಗತಿಯೇನು ಮುಂದೆ ತವ ಸೇವೆಯೊಂದೇ ಬೇಡುವೆನು ತಂದೆ ಭಕ್ತಿಯ ಪದವ ಮುಕ್ತಿಯ ನಿಲುವ ಭಕ್ತಿಯ ಪದವ ಮುಕ್ತಿಯ ನಿಲುವ ತೋರಿಸಿ ಅಭವ ರೂಪದೋರು ದೇವ ಕರುನಾಡು ಎಡೆಯೂರ ವಾಸ ಸಿದ್ಧಲಿಂಗೇಶ ದೊರೆಯೋರೆ ಪರಮೇಶ ದೇವಾದಿದೇವ ಕರುನಾಡು ಎಡೆಯೂರ ವಾಸ ವಿನದಿಯ ಭಾನು ವರಶಿವನೇ ನೀನು ಶರಣೆಂದೆ ನಾನು ವಿರದಿಯ ಭಾನು ವರಶಿವನೇನು ವರಶಿವನೇ ನೀನು ಶರಣೆಂದೆ ನಾನು ಶಿವ ಮಂತ್ರ ಪ್ರಾಣ ನೀನೇ ಪ್ರಮಾಣ ಶಿವ ಮಂತ್ರ ಪ್ರಾಣ ನೀನೇ ಪ್ರಮಾಣ ಪವಮಾನ ಸ್ಮರಣ ಭವತಾಪಹರಣ ಕರುನಾಡು ಎಡೆಯೂರ ವಾಸ ಸಿದ್ಧಲಿಂಗೇಶ ಪೊರೆಯೋರೆ ಪರಮೇಶ ದೇವಾದಿದೇವ ಕರುನಾಡು ಎಡೆಯೂರ ವಾಸ ಚಪ್ಪಳೆ ಚಪ್ಪಳೆ ತಾಳಕ್ಕೆ ಚಪ್ಪಳೆ ಹನುಮನ ಧನವು ನಿನಗೆ ಅರ್ಪಣವು ಕರುಣೆ ನಿನ್ನೊಲವು ಎರಳೆಗೆ ಬಲವು ಹನುಮನ ಧನವು ನಿನಗೆ ಅರ್ಪಣವು ಕರುಣೆ ನಿನ್ನೊಲವು ವೀರಲೆ ಮಗೆ ಬಲವು ಜಗದೇಕ ಗುರುವೆ ಜಗವ ತುಂಬಿರುವೆ ಜಗದೇಕ ಗುರುವೆ ಜಗವ ತುಂಬಿರುವೆ ನೀನೆನೆಸಿದಿರುವೆ ಏಕಲ್ಪ ಕರುವೆ ಕರುನಾಡು ಎಡೆಯೂರ ವಾಸ ಸಿದ್ಧಲಿಂಗೇಶ ಪೊರೆಯೋರೆ ಪರಮೇಶ ದೇವಾದಿದೇವ ಕರುನಾಡು ಎಡೆಯೂರ ವಾಸ ಗುರುಗಳ ಮಾರ್ಗದರ್ಶನ ಬೇಕು. ಹಾಗಾಗಿ ನಮ್ಮ ಪೂಜ್ಯ ಗುರುಗಳಿಗೆ ವಂದಿಸ್ತಾ ಸಿದ್ಧಲಿಂಗೇಶ್ವರ ಸ್ವಾಮಿನ ನೆನೆಸ್ಕೊಂಡು ಈ ಕಾರ್ಯಕ್ರಮನ ಪ್ರಾರಂಭಿಸಿ ಇಲ್ಲಿಂದ ನಿಮ್ಗೆಲ್ಲ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ ಮತ್ತೆ ಗುರಿ ಮುಟ್ಟೋದಕ್ಕೆ ನಿಮ್ಗೆ ಸಹಾಯ ಆಗುತ್ತೆ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಯಡಿಯೂರು ಸಿದ್ಧಲಿಂಗೇಶ್ವರ
ಆಶೀರ್ವಾದ ನೆನೆಸ್ಕೊಂತ ಈ ಹಾಡನ್ನ ಆಡ್ತಾ ಇದ್ದೀನಿ. ಓಕೆ, ನಿಮ್ಮೆಲ್ಲರ ಸಹಕಾರ ನನಗೆ. ಬಟ್